ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನೂ ಮಾತಾಡ್ತೀವಿ, ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ, ಸ್ನೇಹಿತರೆ, ಇವತ್ತು ನಾನು ಮೋಹಿನಿ ಯಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಎಷ್ಟು ಪವರ್ಫುಲ್ ಅಂತಂದರೆ, ನೀವು ಯಾವುದೇ ಕೆಲಸಗಳನ್ನು ನೀವು ಮಾಡ್ಕೋಬೇಕು ಅಂತಂದರೂ ಈ ಯಂತ್ರದ ಸಹಾಯವನ್ನು ನೀವು ಪಡ್ಕೋಬೋದು. ಸ್ನೇಹಿತರೆ, ಇದರ ಉಪಯೋಗಗಳನ್ನು ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಇದರ ಉಪಯೋಗ ಏನು ಅಂತಂದರೆ, ಇದು ನಿಮ್ಮ ಹತ್ರ ಇದ್ದರೆ, ನೀವು ಇದನ್ನು ನಿಮ್ಮ ಹತ್ರ ಇಟ್ಕೊಂಡ್ರೆ, ಈ ಮೋಹಿನಿ ಯಂತ್ರ ನಿಮ್ಮ ಹತ್ರ ಇದ್ದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೊಂದು ಎನರ್ಜಿ ಇರುತ್ತೆ, ಆಕರ್ಷಣೆ ಇರುತ್ತೆ. ಯಾರೇ ಆದರೂ ನಿಮ್ಮ ಮಾತನ್ನು ಆಸಕ್ತಿಯಿಂದ ಕೇಳ್ತಾರೆ, ಕೇಳ್ತಾರೆ, ನಿಮ್ಮ ಮಾತನ್ನು ಪದೇ ಪದೇ ಕೇಳ್ತಾರೆ. ಆ ರೀತಿಯಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೆ ಜನರು ಮಾರು ಹೋಗುವಂತಹ ಶಕ್ತಿಯನ್ನು ಇದು ಕೊಡುತ್ತೆ. ಸುಧಾರಣೆ, ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಷನ್ಗಳು, ಸಂಬಂಧಿಕರು, ಪ್ರೀತಿಸಿದವರು ಯಾರಾದರೂ ದೂರ ಆಗಿದ್ದರೆ, ಜಗಳ ಆಡಿದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದರೆ, ನೀವು ಆ ಸಂಬಂಧವನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಯಂತ್ರವನ್ನು ಬಳಸ್ಬೋದು. ಈ ಯಂತ್ರವನ್ನು ಬಳಸೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸಕ್ಸಸ್ಸನ್ನು ಪಡಿಬೋದು. ಯಾವುದೇ ಥರದ ಇಂಟರ್ವ್ಯೂ ಹೋಗಬೇಕು ಅಂತಂದರೂ ನೀವು ಇದನ್ನು ಮಾಡ್ಬೋದು, ಇದನ್ನು ನೀವು ಬಳಸ್ಬೋದು. ಯಾವುದೇ ಥರದ ವ್ಯವಹಾರ, ಈಗ ಜನರ ಆಕರ್ಷಣೆ, ಧನಾಕರ್ಷಣೆ, ಪ್ರತಿಯೊಂದಕ್ಕೂ ನೀವು ಈ ಯಂತ್ರದ ಸಹಾಯವನ್ನು ಪಡಿಬೋದು. ಸ್ನೇಹಿತರೆ, ಇದ್ರ ಜೊತೆಗೆ ನಾನು ಒಂದು ಮಂತ್ರವನ್ನು ಕೂಡ ಕೊಡ್ತಾಯಿದ್ದೀನಿ. ಈ ಮೋಹಿನಿ ಯಂತ್ರದ ಜೊತೆಗೆ ಪವರ್ಫುಲ್ ಮಂತ್ರನೂ ಕೂಡ ಕೊಡ್ತಾಯಿದ್ದೀನಿ, ಸರಿನಾ? ಇದನ್ನು ನೀವು ಮಾಡೋದ್ರಿಂದ ನೀವು ಇಷ್ಟಪಡುವಂಥ ವ್ಯಕ್ತಿ, ಮುಖ್ಯವಾಗಿ ಅದೇ ಅಲ್ವಾ ಫಸ್ಟ್ ಕೇಳೋದು, ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕು. ಅವರು ನಿಮ್ಮ ಜೊತೆ ಮಾತಾಡಬೇಕು. ಫೋನ್ ಮಾಡಿಲ್ಲ ಅಂದರೆ ಮತ್ತೆ ಫೋನ್ ಮಾಡೋ ಹಾಗೆ ಮಾಡಬೇಕು. ಆ ರೀತಿಯಲ್ಲಿ ಕೂಡ ಈ ಯಂತ್ರ ಕೆಲಸ ಮಾಡುತ್ತೆ. ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಳ್ಳಿ. ನಿಮ್ಮ ಲೈಫನ್ನು ನೀವು ಯಾವುದೇ ರೀತಿಯಲ್ಲಿ ಬದಲಾಯಿಸ್ಕೋಬೇಕು ಅಂತಂದರೂ ಈ ಯಂತ್ರದ ಸಹಾಯದಿಂದ ನೀವು ಅದನ್ನು ಸಾಧನೆ ಮಾಡ್ಬೋದು. ಸ್ನೇಹಿತರೆ, ಇದನ್ನು ಹೇಗೆ ಮಾಡಬೇಕು, ಪೂರ್ತಿಯಾಗಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ದಿನ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಎಲ್ಲವನ್ನ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಇದನ್ನು ನೀವು ಯಾವ ದಿನ ಮಾಡ್ಬೋದು? ಇದನ್ನು ನೀವು ಸೋಮವಾರ, ಶುಕ್ರವಾರ ಮಾಡಿದ್ರೆ ಒಳ್ಳೆಯದು. ಯಾವ ಸಮಯ? ಇದನ್ನು ನೀವು ಬೆಳಗ್ಗೆ 5 ರಿಂದ 7 ಗಂಟೆ ಒಳಗಡೆ ನೀವು ಮಾಡ್ಬೋದು. ರಾತ್ರಿ 9 ರಿಂದ 12 ಗಂಟೆ ಒಳಗಡೆ ನೀವು ಇದನ್ನು ಮಾಡ್ಬೋದು. ಸ್ನೇಹಿತರೆ, ಜನರಲಾಗಿ ಹೇಳಬೇಕು ಅಂತಂದರೆ, ಇದನ್ನು ನೀವು ಸಾಮಾನ್ಯವಾಗಿ ಇದನ್ನು ಬಳಸ್ಕೋಬೋದು ಅಂತಂದರೆ, ನೀವು ಎನಿ ಟೈಮ್ ಇದನ್ನು ಮಾಡ್ಬೋದು. ಯಾವ ದಿನ ಬೇಕಾದರೂ, ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು. ಆದರೆ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಸಮಯ ಯಾಕೆ ಕೊಡ್ತಾಯಿದ್ದೀನಿ ಅಂತಂದರೆ, ಅದು ಕರೆಕ್ಟಾಗಿ ಆ ಉದ್ದೇಶಕ್ಕೆ ಕೆಲಸ ಮಾಡಬೇಕಲ್ವಾ? ಆ ಉದ್ದೇಶಕ್ಕೆ, ಆ ಟೈಮ್ಗೆ ಅದು ಕೆಲಸ ಮಾಡಲಿ ಅನ್ನೋಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ವಾರ, ಟೈಮನ್ನು ನಾನು ನಿಮಗೆ ಕೊಡ್ತಾಯಿದ್ದೀನಿ. ಸ್ನೇಹಿತರೆ, ಇದನ್ನು ಹೇಗೆ ಮಾಡಬೇಕು ಅಂದರೆ, ಇದನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಏನೇನು ಬೇಕಾಗಿರುವಂಥ ವಸ್ತುಗಳು, ಇದಕ್ಕೆ ಒಂದು ಬಿಳಿ ಬಣ್ಣದ ಪೇಪರ್, ಸರಿನಾ? ಬಿಳಿದು ಅಥವಾ ಹಳದಿ ಕಲರ್ ಆಗಿದ್ರೂ ನಡೆಯುತ್ತೆ. ಬಿಳಿ ಬಣ್ಣದ ಪೇಪರನ್ನೇ ತಗೊಳ್ಳಿ, ಸರಿನಾ? ಕೆಂಪು ಬಣ್ಣದ ಪೆನ್ನು 2 ಇಟ್ಕೊಳ್ಳಿ, ಸರಿನಾ? ನಿಮ್ಮ ಮುಂದೆ ಒಂದು ದೀಪವನ್ನು ಹಚ್ಕೊಳ್ಳಿ. ತುಪ್ಪದ ದೀಪ ಆಗಿರಲಿ, ಸರಿನಾ? ತುಪ್ಪದ ದೀಪವನ್ನು ಹಚ್ಕೊಳ್ಳಿ. ಪೆನ್ನು, ಪೇಪರು 3 ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಸ್ನೇಹಿತರೆ, ನಾನು ಹೇಳ್ಕೊಡೋ ಅಂಥ ಈ ಮಂತ್ರವನ್ನು ಹೇಳಬೇಕು. ಜೊತೆಗೆ ನಾನು ಯಂತ್ರದ ಫೋಟೋವನ್ನು ಹಾಕಿರ್ತೀನಿ. ಆ ಫೋಟೋವನ್ನು ನೀವು ನೋಡಿಕೊಂಡು ಖಂಡಿತವಾಗ್ಲೂ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಬಿಡಿ. ಆ ಯಂತ್ರವನ್ನು ನೀವು ಅದೇ ರೀತಿಯಲ್ಲಿ ಬರಿಬೇಕು. ಯಂತ್ರವನ್ನು ಬರೆದು ನಿಮ್ಮ ಹತ್ರ ಇಟ್ಕೊಂಡು ನಾನೀಗ ಹೇಳ್ಕೊಡುವಂಥ ಮಂತ್ರವನ್ನು 108 ಸಲ ಹೇಳಬೇಕು. ಸ್ನೇಹಿತರೆ, ಮಂತ್ರ ಹೇಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಂ ಮೋಹಿನಿ ಸ್ವರೂಪಿಣಿ ಸ್ವಾಹ, ಓಂ ಮೋಹಿನಿ ಸ್ವರೂಪಿಣಿ ಸ್ವಾಹ. ಸ್ನೇಹಿತರೆ, ಈ ಮಂತ್ರವನ್ನು ಹೇಳಬೇಕು. ನಾನು ಫೋಟೋ ಹಾಕಿದ್ದೀನಿ ನೋಡಿ, ಯಂತ್ರನ ನಾನು ನೋಡಿ ಒಂದು ಚಿಕ್ಕ ಪೇಪರ್ನಲ್ಲಿ ಬರೆದಿಟ್ಕೊಂಡಿದ್ದೀನಿ. ಈ ಯಂತ್ರದ ಫೋಟೋವನ್ನು ನೀಟಾಗಿ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣೋ ಹಾಗೆ ಹಾಕಿದ್ದೀನಿ ನೋಡಿ. ಇದೇ ಯಂತ್ರ. ಇದು ನಿಮಗೆ ಉಲ್ಟಾ ಕಾಣುತ್ತೆ, ನಾನು ಡಿಸ್ಪ್ಲೇನಲ್ಲಿ ನೀಟಾಗಿ ಹಾಕಿದ್ದೀನಿ ನೋಡಿ. ಸ್ನೇಹಿತರೆ, 4 ಲೈನು 5 66 2 7 7 3 74 14 70 72 3 1 4 3 63 64 ಈ ಥರ ನೀವು ಆರ್ಡರಾಗಿ ಬರ್ಕೊಂಡು ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಈ ಮಂತ್ರವನ್ನು 108 ಸಲ ಹೇಳಬೇಕು, ಸರಿನಾ? ಮಂತ್ರವನ್ನು ಹೇಳಬೇಕಾದ್ರೂ ಕೂಡ ತುಂಬ ಶ್ರದ್ಧೆಯಿಂದ, ನಂಬಿಕೆಯಿಂದ ಹೇಳಿ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಮುಖ್ಯವಾಗಿ ಈಗ ನೀವು ಒಂದು ಇಂಟೆನ್ಷನ್ ಇಟ್ಕೋಬೇಕು, ಸರಿನಾ? ಯಾವುದೇ ಉದ್ದೇಶಕ್ಕೂ ಇದನ್ನು ನೀವು ಮಾಡ್ಬೋದು. ಯಾವ್ದಾದ್ರು ವ್ಯಕ್ತಿ ನಿಮಗೆ ಕಾಲ್ ಮಾಡಬೇಕಾ, ನೀವು ಇಂಟೆನ್ಷನ್ ಇಟ್ಕೊಳ್ಳಿ, ಆ ವ್ಯಕ್ತಿ ನನಗೆ ಕಾಲ್ ಮಾಡಬೇಕು, ಆ ವ್ಯಕ್ತಿಗೋಸ್ಕರ
ಅದಕ್ಕೋಸ್ಕರ ನಾನು ಈ ಯಂತ್ರವನ್ನು ಬರೆದು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಈ ರೆಮಿಡಿಯನ್ನು ಮಾಡ್ತಾ ಇದ್ದೀನಿ, ಈ ಮಂತ್ರವನ್ನು ನಾನು ಮಾಡ್ತಾ ಇದ್ದೀನಿ ಅಂತೇಳಿ ನೀವು ಇಂಟೆನ್ಷನ್ ಇಟ್ಕೋಬೇಕು. ಆ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಅಂತ ನೀವು ಫೀಲ್ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕು. ಅದೇ ಖುಷಿನಲ್ಲಿ ನೀವು ಈ ಮಂತ್ರವನ್ನು 108 ಸಲ ಹೇಳಬೇಕು, ಸರಿನಾ? ಆಮೇಲೆ ಯಂತ್ರವನ್ನು ನೀವು ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಂಡ್ಮೇಲೆ ನೀವು ಈಗ ಮಂತ್ರನ ಹೇಳಿಬಿಟ್ಟು ನೀವು ಇಂಟೆನ್ಷನ್ ಇಟ್ಕೊಂಡು ನೀವು ಈ ಯಂತ್ರವನ್ನು ನಿಮ್ಮ ಹತ್ರ ಇಟ್ಕೋತೀರಾ. ನಿಮ್ಮ ಪರ್ಸ್ ಅಥವಾ ನಿಮ್ಮ ಜೇಬಲ್ಲಿ, ವಾಲೆಟಲ್ಲಿ ಎಲ್ಲಾದರೂ ಸರಿ ಅದನ್ನು ಸೇಫಾಗಿ ಇಟ್ಕೋತೀರಾ. ಇಂಟೆನ್ಷನ್ ಇಟ್ಕೋಬೇಕು, ಸರಿನಾ? ಪ್ರತಿದಿನ ಮಂತ್ರನ ಜಪ ಮಾಡಿ ಅದನ್ನು ಕೈಲಿ ಹಿಡ್ಕೊಂಡು ಆ ಮಂತ್ರವನ್ನು ಜಪ ಮಾಡಿ, ಸರಿನಾ? ಎಷ್ಟು ದಿನ ಅಂದರೆ ಮಿನಿಮಮ್ ಅಂದರೆ 6 ರಿಂದ 11 ದಿನಗಳ ತನಕನೂ ನೀವು ಅದನ್ನು ನಿಮ್ಮ ಹತ್ರ ಇಟ್ಕೊಂಡು ನೋಡಬೇಕು, ಸರಿನಾ? ಮಂತ್ರವನ್ನು ಹೇಳಬೇಕು. 6 ರಿಂದ 11 ದಿನಗಳ ತನಕನೂ ನಿಮ್ಮ ಹತ್ರ ಅದನ್ನು ಇಟ್ಕೋಬೇಕು. ಅದನ್ನು ನಿಮ್ಮ ರಿಸಲ್ಟ್ ಬರೋವರೆಗೆ ಇಟ್ಕೊಳ್ಳಿ, ಸರಿನಾ? ಇಷ್ಟು ದಿನ ಅಷ್ಟು ದಿನ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಮಂತ್ರನ ಯಾವಾಗಲೂ ಯಾವುದೇ ಮಂತ್ರ ಜಪ ಮಾಡೋಕ್ಕೆ ನಾನು 47 ದಿನ 48 ದಿನನೇ ಹೇಳೋದು. ನಿಮಗೂ ಕೂಡ ಹೇಳ್ತೀನಿ. ಆದರೆ ಈ ಯಂತ್ರ ಪವರ್ಫುಲ್ ಇರೋದ್ರಿಂದ ಇಂಟೆನ್ಷನ್ ಇಟ್ಕೊಳ್ಳಿ, ಸರಿನಾ? ಯಾವುದೇ ಇಂಟೆನ್ಷನ್ ಇಟ್ಕೊಳ್ದೇನೆ ಸುಮ್ಮನೆ ಇಟ್ಕೊಂಡ್ರೆ ಪ್ರಯೋಜನ ಏನು ಅಂತ ಅಷ್ಟೇ. ಪ್ರಯೋಜನ ಇಲ್ಲ ಅಲ್ವಾ? ಇಂಟೆನ್ಷನ್ ಇಟ್ಕೊಳ್ದೇ ಇಟ್ಕೊಂಡ್ರೆ ಎಲ್ಲ ಕೆಲಸನೂ ಆಗಬೇಕು. ನನಗೆ ಬಿಸ್ನೆಸ್ ಇಂಪ್ರೂವ್ ಆಗಬೇಕು, ದುಡ್ಡು ಬರಬೇಕು, ನಮ್ಮನ್ನ ನೋಡಿದ ತಕ್ಷಣ ಬೇರೆಯವ್ರು ಅಟ್ರಾಕ್ಟ್ ಆಗಬೇಕು, ನಾನು ಇಷ್ಟಪಡೋರು ನಮ್ಮ ಜೊತೆ ಮಾತಾಡಬೇಕು, ಈ ಥರ ಎಲ್ಲ ಇಂಟೆನ್ಷನು ಇಟ್ಕೊಂಡ್ರೆ ಒಟ್ಟಿಗೆ ಅದು ಕೆಲಸ ಮಾಡಲ್ಲ, ಎನರ್ಜಿ ಮಿಕ್ಸಪ್ ಆಗೋಗುತ್ತೆ, ಆಮೇಲೆ ಅದು ರಿಸಲ್ಟೇ ಬರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇಂಟೆನ್ಷನ್ ಇಟ್ಕೊಳ್ಳಿ. ಒಂದು ಕೆಲಸ ಫಸ್ಟು, ಸರಿನಾ? ಒಂದು ಕೆಲಸವನ್ನು ಫಸ್ಟ್ ಮಾಡ್ಕೋಬೇಕು. ಯಾರಾದರೂ ಒಬ್ಬರು ನಿಮಗೆ ಫೋನ್ ಮಾಡಬೇಕು ಅಂದರೆ ಅಷ್ಟೇ ತಲೆಯಲ್ಲಿ ಇಟ್ಕೋಬೇಕು. ಅವ್ರನ್ನ ನೆನೆಸ್ಕೊಂಡು ಈ ಮಂತ್ರವನ್ನು ಹೇಳಿಬಿಟ್ಟು ಈ ಯಂತ್ರವನ್ನು ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಮಂತ್ರವನ್ನು ಡೈಲಿ ಹೇಳಿ. ಡೈಲಿ ಅಂದರೆ ಯಂತ್ರನ ಕೈಲಿ ಹಿಡ್ಕೊಂಡು ಆ ಪೇಪರನ್ನ ಕೈಯಲ್ಲಿ ಹಿಡ್ಕೊಂಡು ನೀವು ಆ ಮಂತ್ರವನ್ನು ಪ್ರತಿದಿನ ಅದನ್ನು ಹೇಳ್ತಾ ಇರಿ, ಸರಿನಾ? ರಿಸಲ್ಟ್ ಬರುತ್ತೆ. 7 ದಿನ, 11 ದಿನ, 21 ದಿನ ಈ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ. ನೀವು ಅಲ್ಲಿವರೆಗೂ ಇಟ್ಕೊಂಡು ಮಾಡಿ, ರಿಸಲ್ಟ್ ಬರೋವರೆಗೂ ಮಾಡಿ. ರಿಸಲ್ಟ್ ಬಂದಮೇಲೆ ಏನು ಮಾಡಬೇಕು? ರಿಸಲ್ಟ್ ಬಂದಮೇಲೆ ನೀವು ಆ ಪೇಪರನ್ನು ಸುಟ್ಟು ಬಿಡಿ. ಅದನ್ನು ನೀವು ಸುಟ್ಟುಬಿಡಿ. ಓಡಾಡೋ ದಾರಿನಲ್ಲಿ, ತುಳಿಯೋ ದಾರಿನಲ್ಲಿ ಬಿಸಾಕಬೇಡಿ, ಸರಿನಾ? ಯಾರು ಅದನ್ನು ತುಳಿಬಾರ್ದು. ದೇವರ ಕೆಲಸ ಆಗಿರೋದ್ರಿಂದ, ದೇವರ ಯಂತ್ರ ಅಂದರೆ ಮೋಹಿನಿ ಯಂತ್ರ ಆಗಿರೋದ್ರಿಂದ ಆ ಯಂತ್ರಕ್ಕೊಂದು ಮರ್ಯಾದೆ ಇರುತ್ತೆ. ಅಷ್ಟೇ ಭಕ್ತಿಯಿಂದ ನೀವು ಅದನ್ನು ಮಾಡಬೇಕು. ಭಗವಂತನೇ ನಿಮಗೆ ದಾರಿ ತೋರಿಸ್ತಾನೆ, ನಿಮ್ಮ ಜೊತೆಲಿದ್ದು ದಾರಿ ತೋರಿಸ್ತಾನೆ. ಸ್ನೇಹಿತರೆ, ನೀವು ನೆಕ್ಸ್ಟ್ ಅದನ್ನು ಯಾವ್ದಾದ್ರು ನದಿ ಇತ್ತು ಅಂತಂದರೆ ಆ ನದಿನಲ್ಲಿ ಬಿಟ್ಬಿಡಿ, ಸುಟ್ಟಾಕ್ಬಿಡಿ. 7ರಂದನ ಮಾಡಬೇಕು, ಸರಿನಾ? ನೀವು ನೆಕ್ಸ್ಟು ಅದಾದಮೇಲೆ ನೀವು ಮತ್ತೊಂದು ಇಂಟೆನ್ಷನ್ಗೆ ನೀವು ಈ ಯಂತ್ರವನ್ನು ಮಾಡ್ಬೋದು, ಸರಿನಾ? ಮತ್ತೊಂದು ಇಂಟೆನ್ಷನ್ನ ಇಟ್ಕೊಳ್ಳಿ. ನನಗೆ ಈ ಕೆಲಸ ಆಗಬೇಕಪ್ಪ ಭಗವಂತ ಅಂತ ಕೇಳಿಕೊಂಡು ನೀವು ವ್ಯಾಪಾರಕ್ಕೆ, ಬಿಸ್ನೆಸ್ಗೆ, ಲಾಭಕ್ಕೆ, ದುಡ್ಡಿಗೆ, ಹಣದ ಆಕರ್ಷಣೆಗೆ, ವ್ಯಕ್ತಿತ್ವ ಆಕರ್ಷಣೆಗೆ, ನೀವು ಸೌಂದರ್ಯವಾಗಿ ಇರಬೇಕು ಅಂದರೆ, ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಆಗಬೇಕು, ಅಟ್ರಾಕ್ಷನ್ ಜಾಸ್ತಿ ಆಗಬೇಕು, ಆರಾ ಇಂಪ್ರೂವ್ ಆಗಬೇಕು ಅಂತಂದರೆ ಅದೇ ಉದ್ದೇಶವನ್ನು ಇಟ್ಕೊಂಡು ನೀವು ಈ ಯಂತ್ರವನ್ನು ಮತ್ತೆ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೋಬೋದು, ಸರಿನಾ? ಇದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ಪವರ್ಫುಲ್ ಯಂತ್ರ, ಒಂದು ಮಂತ್ರ, ಪವರ್ಫುಲ್ ಮಂತ್ರ. ಸ್ನೇಹಿತರೆ, ಇದನ್ನು ಖಂಡಿತವಾಗ್ಲೂ ನೀವು ಫಾಲೋ ಮಾಡಿ. ನಿಮಗೆ ಬರೋ ರಿಸಲ್ಟನ್ನು ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದನ್ನು ಯಾರಿಗೆ ಅನುಕೂಲ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಅದನ್ನು ಶೇರ್ ಮಾಡಿ, ಸರಿನಾ? ದುಡ್ಡು ಯಾರಿಗೆ ಬೇಡ? ಎಲ್ಲರಿಗೂ ಬೇಕಲ್ವಾ? ದುಡ್ಡು ಬೇಕು, ವ್ಯಾಪಾರ ಬೇಕು, ಆಸ್ತಿ ಅಂತಸ್ತು ಬೇಕು, ಬ್ಯೂಟಿ ಬೇಕು, ನೆಮ್ಮದಿ ಬೇಕು, ಪ್ರೀತಿ ಬೇಕು, ಎಲ್ಲ ಬೇಕು. ಯಾರಿಗೆ ಬೇಕು, ಯಾರಿಗೆ ಅವಶ್ಯಕತೆ ಇದೆಯೋ ಖಂಡಿತ ಅವ್ರಿಗೆ ಈ ವಿಡಿಯೋವನ್ನು ತಲುಪಿಸಿ, ಸರಿನಾ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಖಂಡಿತ ನನ್ನ ವಾಟ್ಸಪ್ಪಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಮಂತ್ರ, ಯಂತ್ರ, ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬಾಯ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.